ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಶಿವರಾಮೇಗೌಡರು ಹಾಲಲ್ಲಿ ಕೂತಿರ್ತಾರೆ. ಮೋಹನ, ಚಂಪಾ ಮತ್ತು ಅಜ್ಜಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಮೋಹನ ಪ್ರಸಾದ ಕೊಡಮ್ಮ ಅಂತಾರೆ ಅಜ್ಜಮ್ಮ. ಮೋಹನ ಪ್ರಸಾದ ಹಣೆಗಿಟ್ಟು ಕುಂಕುಮ ಎಲ್ಲ ಇಟ್ಟು ಅಂತ್ರ ಎಲ್ಲ ಕಟ್ತಾಳೆ ಮೋಹನ. ಇದೆಲ್ಲ ಏನವ, ನಾನಿನ್ನ ಚಿಕ್ಕ ಮಗುನೇ ಅಂತಾರೆ ಶಿವರಾಮೇಗೌಡರು. ಶಿವರಾಮ, ನೀನು ಊರಿಗೆ ದೊರೆಯಾದ್ರು ನನಗೆ ಮಗನೇ ಕಣಪ್ಪ. ಕೆಟ್ಟ ದೃಷ್ಟಿಗೆ ಮರನೇ ಸುಟ್ಟೋಯ್ತದಂತೆ. ಅಂಥದ್ರಲ್ಲಿ ನಿನ್ನಂಥ ಒಳ್ಳೆ ಮನುಷ್ಯನಿಗೆ ದೃಷ್ಟಿ ತಾಗದೇ ಇರುತ್ತೆ. ಅದಕ್ಕೆ ಕಣಪ್ಪ ದೇವಸ್ಥಾನದಲ್ಲಿ ಮಂತ್ರ ಮಾಡಿಸಿ ತಗೊಬಂದಿದ್ದು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಶಿವರಾಮೇಗೌಡರಿಗೆ ಫೋನ್ ಬರ್ತಾ ಇರುತ್ತೆ. ಭದ್ರಾ, ಕ್ವಾಟ್ಲೆ ಮತ್ತು ಈಶ್ವರಿ, ಚಿತ್ರ ಅವರೆಲ್ಲ ಬಂದು ನಿಂತ್ಕೊತಾರೆ. ಹೇಳಿ ಸಾಹೇಬ್ರೆ, ಏನೋ ಹಂಗೇಳಿದ್ನಾ? ಸರಿ, ನೀವು ಸರಿಯಾಗಿ ವಿಚಾರಣೆ ಮಾಡಿ ಏನಾಯಿತು ಅಂತ ತಿಳಿಸಿ ಅಂತ ಹೇಳಿ ಫೋನ್ನಲ್ಲಿ ಮಾತಾಡಿ ಕಟ್ ಮಾಡ್ತಾರೆ ಶಿವರಾಮೇಗೌಡರು. SP ಅವರ ಏನಂತಣ ಅಂತಾರೆ ಗೋವಿಂದೇಗೌಡರು. ಅದೇ ಗೋವಿಂದ, ನನಗೆ ಹಿಂದುಗುಟೆಯಿಂದ ಬಂದು ಗುದ್ದಿದ್ದಾನಲ್ಲ, ಅವ್ನು ಸಿಕ್ಕಿದ್ದಾನಂತೆ. ಡ್ರೈವಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲದೆ ನಿದ್ದೆಗಣ್ಣಲ್ಲಿ ಒಂದು ಅನಾಹುತ ಆಗೋಯ್ತು. ಅವರು ಮಿನಿಸ್ಟ್ರ್ ಅಂತ ಗೊತ್ತಾಗದೆ ಬೈದಲ್ಲಿ ಹೊಂಟೋದೆ ಅಂತ ಯಾರೋ ಒಬ್ಬ ಬಂದು ಶರಣಾಗವನಂತೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಈಶ್ವರಿ ಗಾಬರಿ ಆಗ್ತಾ ಇರ್ತಾಳೆ. ಗೊತ್ತಿಲ್ಲದೆ ಗುದ್ಬಿಟ್ನಂತ, ನನ್ನ ಮಗನಿಗೆ ನಾನು ಗೊತ್ತು ಮಾಡಿಸ್ತೀನಿ ಅಂತ ಭದ್ರ ಹೇಳ್ತಾ ಅದಕ್ಕಂತ ಹೋಗ್ತಾನೆ. ಅಣ್ತಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕ್ವಾಟ್ಲೆ ಹಿಡ್ಕೊತಾನೆ. ಲೇ ಬಿಡ್ಲಾ, ಇವತ್ತು ಅವನಿಗೆ ಹುಟ್ಟೊಡಗಿಸ್ಬಿಡ್ತೀನಿ ಅಂತ ಭದ್ರ ಹೇಳ್ತಾನೆ. ಭದ್ರ, ಯಾಕೆ ಈ ಪಾಟಿ ಕೋಪ ಮಾಡ್ಕೊತಾ ಇದ್ದಿ? ಪೊಲೀಸವರು ವಿಚಾರಣೆ ಮಾಡ್ತಾವ್ರೆ ತಾನೆ, ಅವರೇ ಕಾನೂನು ಪ್ರಕಾರ ಕ್ರಮ ತಗೊತಾರೆ. ನೀನು ಹೊಸಿ ತಾಳ್ಮೆಯಿಂದ ನಿಂತ್ಕೋ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಎಂಥ ಕ್ರಮ ತಗೊತಾರೆ ಚಿಕ್ಕಪ್ಪ? ಅವನಿಂದಾಗಿ ನಮ್ಮಪ್ಪ ಎಷ್ಟು ನೋವು ತಿಂದರು. ಈಗ ಅವ್ನಿಗೆ ಗೊತ್ತಿಲ್ಲ ಅಂದೇಟ್ಗೆ ಬಿಟ್ಬಿಡಕ್ಕಾಗ್ತದೆ? ಇಲ್ಲ ಚಿಕ್ಕಪ್ಪ, ಅವನಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತಿರ್ತಾನೆ ಭದ್ರ. ಮಗ ಭದ್ರ ಅಂತ ಶಿವರಾಮೇಗೌಡರು ಕೂಗ್ತಾರೆ. ಅಪ್ಪಯ್ಯ, ದಯವಿಟ್ಟು ಈ ವಿಷಯಕ್ಕೆ ನೀವು ತಲೆ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿರ್ತಾನೆ ಭದ್ರ. ನಿನಗೆ ಅಲ್ವೇ ಹೇಳ್ತಿರೋದು ಅಂತ ಹೇಳ್ತಾನೆ ಶಿವರಾಮೇಗೌಡ. ಅದು ಹಂಗಲ್ಲ ಅಪ್ಪಯ್ಯ ಅಂತಾನೆ ಭದ್ರ. ಯಾವುದೇ ವಿಷಯದಲ್ಲಿ ಇಷ್ಟು ಕೋಪ ಒಳ್ಳೇದಲ್ಲ ಮಗ. ದುಡುಕ್ಬಿಡೋದು ದೊಡ್ಡದಲ್ಲ, ಅದರಿಂದ ಮುಂದೆ ಆಗೋ ಅನಾಹುತದ ಬಗ್ಗೆ ಯೋಚನೆ ಮಾಡು. ನೋಡು, ಇದೊಂದು ಆಕ್ಸಿಡೆಂಟ್ ಅಷ್ಟೇಯ. ಅದರಲ್ಲಿ ಅವನು ತಪ್ಪಿದ್ದತೋ ಇಲ್ಲ ನಮ್ಮದೇ ತಪ್ಪಿದ್ದತೋ ನೋಡ್ಬೇಕಾಗ್ತದೆ. ಅವತ್ತು ನನ್ನ ಮನಸ್ಸು ಸರಿ ಇಲ್ಲದೆ ಎಲ್ಲಿ ನಡ್ಕೊಂಡು ಹೋಗ್ತಾ ಇದ್ನೋ ನನಗೆ ಗೊತ್ತಿಲ್ಲ. ರಸ್ತೆ ಮಧ್ಯದಲ್ಲಿ ಏನಾದರೂ ನಡ್ಕೊಂಡು ಹೋಗ್ತಾ ಇದ್ರೆ ತಪ್ಪು ನಂದೇ ಅಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಆದ್ರೂ ಅಪ್ಪಯ್ಯ ಅಂತಾನೆ ಭದ್ರ. ನಿನ್ನ ಕೋಪ ನನಗೆ ಅರ್ಥ ಆಗ್ತದೆ ಮಗ, ಆದರೆ ಎಲ್ಲದಕ್ಕೂ ಪರಿಹಾರ ಅದೇ ಅಲ್ಲ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿಲ್ಲದೆ ಆಗಿರೋದಕ್ಕೆ ಅಲ್ವೇ ಅಪಘಾತ ಅಂತ ಹೇಳೋದು. ಪೊಲೀಸ್ನವರು ವಿಚಾರಣೆ ಮಾಡ್ತಾ ಇದ್ದೀರಿ ಅಂತ ಹೇಳೋರು ತಾನೆ. ಅವನೇನಾದರೂ ತಪ್ಪು ಮಾಡಿದರೆ ಏನು ಶಿಕ್ಷೆ ಆಗಬೇಕೋ ಆಗ್ತೈತೆ. ಈ ವಿಚಾರದ ಬಗ್ಗೆ ಮುಂದೆ ಇನ್ಯಾರೂ ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಲೇ ವಿನಂತಿ, ಯಾಕೋ ಈ ಈಶ್ವರಿ ಅತ್ಕೆನ್ ನೋಡ್ತಿದ್ರೆ ಇದರಿಂದೆ ಅವಳೇ ಇರ್ಬೋದು ಅಂತ ನನ್ನ ಮನಸ್ಸು ಹೇಳ್ತೈತೆ ಕಣೆ ಅಂತಾಳೆ ಸಾವಿತ್ರಿ. ಅವ್ವ ತಾಯಿ, ನನ್ನ ಮನಸ್ಸು ಹೇಳ್ತೈತೆ, ನನ್ನ ತಲೆ ಹೇಳ್ತೈತೆ, ನನ್ನ ಬಾಯಿ ಹೇಳ್ತೈತೆ ಅಂತ ಇದಕ್ಕೂ ಕೊಂಕ ಹಾಕಕ್ಕೆ ಹೋಗ್ಬೇಡ. ಆಮೇಲೆ ಗುಡಿಸ್ಲಲ್ಲ, ಈ ಊರನ್ನು ಬಿಟ್ಟು ಓಡಿಸ್ಬಿಡ್ತಾರೆ, ಸುಮ್ಕೆ ನಿತ್ಕೋ ಅಂತ ವಿನಂತಿ ಹೇಳ್ತಾಳೆ. ಹಬ್ಬ, ಸದ್ಯಕ್ಕೆ ನೆತ್ತಿ ಮೇಲೆ ಇದ್ದು ತೂಗ್ತಾ ಇದ್ದಿದ್ದು ಕತ್ತಿ ತಪ್ಪಿಸ್ಕೊಂಡಾಯ್ತು. ಆಕ್ಸಿಡೆಂಟ್ ಅನ್ನೋ ಅಧ್ಯಾಯದಿಂದ ಈಗೋಸಿ ನೆಮ್ಮದಿ ಸಿಗ್ತೈತೆ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ಈಶ್ವರಿ. ಇತ್ತ ರತ್ನ ಹೊರಗಡೆಯಿಂದ ಬಂದು ಕುತ್ಕೊಂಡು ಒಂದು ಲೋಟ ನೀರು ತಗೊಂಬಾವ ಅಂತ ಹೇಳ್ತಾಳೆ ಸರುಗೆ. ಸರು ನೀರು ತಂದ್ಕೊಡ್ತಾಳೆ. ರತ್ನ ನೀರು ಕುಡಿತಾ ಇರಬೇಕಾದ್ರೆ, ಅವ್ವ ಓದ್ ಕೆಲಸ ಏನಾಯ್ತವ್ವ ಅಂತ ವಿದ್ಯಾ ಬರ್ತಾಳೆ. ಅವ್ವ, ಎಲ್ಲಾದರೂ ಸಾಲ ಸಿಕ್ತೆ ಅಂತಾಳೆ ವಿದ್ಯಾ. ಎಲ್ಲರ ಮನೆ ಸುತ್ತಿ ಕಾಲು ನೋವು ಬಂತೆ ವಿನಃ ಒಂದೇ ಒಂದು ಕಾಸು ಹುಟ್ಲಿಲ್ವೇ ಅಂತ ರತ್ನ ಹೇಳ್ತಾಳೆ. ಬಡ್ಡಿಗೂ ಸಿಗ್ಲಿಲ್ವೇ ಅಂತ ಕೇಳ್ತಾಳೆ ವಿದ್ಯಾ. ಊರೊಳಗೆ ನಿಮ್ಮಪ್ಪ ಸಂಪಾದನೆ ಮಾಡಿರೋ ಹೆಸರಿಗೆ ಒಬ್ರು ಕೊಡೋಕ್ಕೆ ಮನ್ಸು ಮಾಡಲಿಲ್ಲ ಕಣವ್ವ ಅಂತ ರತ್ನ ಹೇಳ್ತಾಳೆ. ಅವ್ವ, ಯಾರು ಸಾಲ ಕೊಡಲಿಲ್ಲ ಅಂತಂದರೆ ಅಕ್ಕನ ಫೀಸ್ ಕಟ್ಟೋದು ಹೆಂಗೆ ಅಂತ ಸರು ಹೇಳ್ತಿರ್ತಾಳೆ. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಆಸೆ ಕನಸುಗಳಿಗೆ ರೆಕ್ಕೆ ಏನೋ ಐತೆ, ಅದನ್ನು ಆರಿಸೋ ಶಕ್ತಿ ನಮ್ಮ ಮ್ಯಾಕೆ ಇಲ್ದಿದ್ಮೇಲೆ ಅದನ್ನು ಬಿಟ್ಟು ಸುಮ್ಕಿರ್ಬೇಕು. ಇಲ್ಲ ಅಂದರೆ ಅದ್ರ ಜೊತೆಗೆ ಇನ್ನಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗ್ತದೆ ಅಂತ ವಿದ್ಯಾವ್ರ ಅಜ್ಜಿ ಹೇಳ್ತಿರ್ತಾರೆ. ಕಷ್ಟ ಅಂತ ಓದೋದನ್ನು ಬಿಡೋಕ್ಕಾಗ್ತದೆ, ಇಲ್ಲ ಕಷ್ಟನ ಎದುರಿಸಿ ಮುಂದೆ ಹೋಗ್ಬೇಕಾ ಅಂತ ನನ್ನ ಕೇಳಿದ್ರೆ ನಾನು ಎರಡನೇ ಆಯ್ಕೆ ಮಾಡ್ಕೊತೀನಿ. ಕಷ್ಟದ ಮುಂದೆ ತಲೆ ಬಾಗೋದಕ್ಕೆ ನಾನು ಹುಟ್ಟಿಲ್ಲ, ಅದನ್ನು ದಾಟ್ಕೊಂಡೋಗಿ ಹೋರಾಟ ಮಾಡ್ತೀನಿ. ನಾನು ನನ್ನ ಆಸೆ ಕನಸುಗಳನ್ನ ಬಿಟ್ಟರೆ ನಾನು ಆಗಿರೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಆದರೆ ಎಲ್ಲೂ ಸಾಲನೇ ಹುಟ್ಲಿಲ್ಲಲ್ಲವ್ವ ಅಂತ ರತ್ನ ಹೇಳ್ತಾಳೆ. ಸಾಲ ಕೊಟ್ಟಿಲ್ಲ ಅಂದರೆ ಸಂಪಾದನೆ ಮಾಡೋಣ ಬಿಡವ್ವ. ನಮಗೆ ಗೊತ್ತಿರೋದು ಅಡುಗೆ ಕೆಲಸ, ಅಡುಗೆನೇ ಮಾಡೋಣ, ಅದರಿಂದನೇ ಸಂಪಾದನೆ ಮಾಡೋಣವ್ವ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಕಣೆ, ಈಗ ಅಡುಗೆ ಮಾಡಿ ಸೋಮವಾರದ ಹೊತ್ತಿಗೆ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗ್ತದೆ?
ದಿನ ಆರ್ಡ್ರ್ ಬಂದ್ರೂ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕಾಗೋಕ್ಕಿಲ್ಲ ಕಣವ್ವ ಅಂತ ರತ್ನ ಹೇಳ್ತಿರ್ತಾಳೆ. ಅವ್ವ ಹೋಟ್ಲು ಮಡಗ್ಬಿಡೋದೆ ಅಂತಾಳೆ ವಿದ್ಯಾ. ವಿದ್ಯಾ ಅದೇನೋ ಅಷ್ಟು ಸುಲಭದ ಮಾತು ಅಂತ ಅಂದ್ಕೊಂಡಿದ್ದೇನೆ. ಹೋಟ್ಲು ಮಾಡಬೇಕು ಅಂದ್ರೇನು ಸಾಲ ಮಾಡ್ಬೇಕಲ್ವೇನೆ ಅಂತ ರತ್ನ ಹೇಳ್ತಾಳೆ. ಅಕ್ಕ ಏನೇ ಮಾಡೋದೀಗ ಅಂತಾಳೆ ಸರು. ನಮಗೆ ಗೊತ್ತಿರೋ ಕೆಲಸದಿಂದನೇ ನಾವು ಸಂಪಾದನೆ ಮಾಡಬೇಕು ಅಲ್ಲ ಕಣವ್ವ ಅಂತ ವಿದ್ಯಾ ಕೇಳ್ತಾಳೆ. ಅದಾಗಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ವಿದ್ಯಾ, ಈಗ ಅದು ಹೆಂಗೆ ಸಂಪಾದನೆ ಮಾಡೋಳು ನಾ ಬೇರೆ ಕಾಣೆ ಅಂತ ರತ್ನ ಹೇಳ್ತಾಳೆ. ಊರವ್ರನ್ನೆಲ್ಲ ಕರೆದು ಮುಯ್ಯೂಟ ಹಾಕ್ಬಿಡೋಣ ಕಣವ್ವ ಅಂತಾಳೆ ವಿದ್ಯಾ. ಇತ್ತ ಗೋವಿಂದೇಗೌಡರು ಫೋನಲ್ಲಿ ಮಾತಾಡ್ತಿರ್ತಾರೆ. ಶಿವರಾಮೇಗೌಡರು ಸೋಫಾ ಮೇಲೆ ಬಂದು ಕುತ್ಕೊತಾರೆ. ಅಣ್ಣ, ಮುಂದಿನ ತಿಂಗಳು ಅಧ್ಯಕ್ಷರೆಲ್ಲ ಬತ್ತವ್ರಲ್ಲ, ಈ ಮೀಟಿಂಗ್ ಎಲ್ಲಿ ಮಾಡೋದು, ಹೆಂಗೆ ಮಾಡೋದು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಗೋವಿಂದ, ಹಂಗೆಲ್ಲ ನಾವೇ ಮಾಡೋಕ್ಕಾಗಕ್ಕಿಲ್ಲ. ಈ ಪಕ್ಷದ ಅಧ್ಯಕ್ಷರು, ನಾಯಕರು ಇವ್ರಿಗೆಲ್ಲ ಚರ್ಚೆ ಮಾಡಿ ನಾವು ಮಾಡಬೇಕಾಗ್ತದೆ. ಮಾಡೋಣ ಬಿಡು ಅಂತಿರ್ತಾರೆ ಶಿವರಾಮೇಗೌಡರು. ಭಾವ ಅಂದ್ಕೊಂಡು ಈಶ್ವರಿ ಬರ್ತಾಳೆ. ಹೇಳಮ್ಮ ಈಶ್ವರಿ ಅಂತಾರೆ ಶಿವರಾಮೇಗೌಡರು. ನಿಮ್ಮ ತವ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಅಂತ ಈಶ್ವರಿ ಹೇಳ್ತಾಳೆ. ಏನು ಅಂತಾರೆ ಶಿವರಾಮೇಗೌಡರು. ನಾನು ಹಿಂಗೆ ಹೇಳ್ತೀವಿ ಅಂತ ತಪ್ಪು ತಿಳ್ಕೊಬೇಡಿ ಭಾವ. ಕೆಲವೊಂದು ವಿಷಯವ ಉದಾಸೀನ ಮಾಡಿದ್ರೆ ಅದು ಸರಿ ಹೋಗೋಕ್ಕಿಲ್ಲ ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಈಗ ನೀನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದೀಯಾ ಈಶ್ವರಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ವಿದ್ದಿನ ವಿಚಾರ. ಅವಳನ್ನ ಹಟ್ಟಿಯಿಂದ ಕಳಿಸಿ ಶಾನೆ ದಿವಸ ಆದ್ರೂ ನಾವು ಅವಳ ವಿಚಾರದಲ್ಲಿ ಯಾವುದೇ ಥರ ತೀರ್ಮಾನ ತಗೊಂಡಿಲ್ಲ. ಇದೇ ನಮ್ಮೆಲ್ಲರ ಪ್ರಶ್ನೆ ಆಗೋಗದೆ ಅಂತಾಳೆ ಈಶ್ವರಿ. ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಹಟ್ಟಿಯಿಂದ ಆಚೆಗೆ ಹಾಕಿದ್ದೀರಲ್ವೇ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಶಿಕ್ಷೆ ಕೊಟ್ಟು ಕೈ ತೊಳ್ಕೊಂಡ್ರೆ ಆಗೋಯ್ತೆ, ಮುಂದಕ್ಕೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವೇ. ಇದನ್ನ ಹಿಂಗೆ ಬಿಟ್ಬಿಟ್ಟು ಸುಮ್ಕಾಗ್ಬಿಟ್ರೆ ತಣ್ಣಗಾಗಕ್ಕಿಲ್ಲ ಭಾವ. ಸದ್ಯಕ್ಕೆ ಬೂದಿ ಮುಚ್ಚಿದಂಗೆ ಕೆಂಡದಂಗೆ ಇರ್ತೈತೆ, ಆಮೇಲೆ ಒಂದಲ್ಲ ಒಂದಿನ ಕರ್ಕೊಂತೈತೆ. ಅದ್ರಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತಂದರೆ ಭದ್ರನ ಜೀವನದಲ್ಲಿ ಅವಳು ಬರಬೇಕೋ ಬರಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕು ಭಾವ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಸಾವಿತ್ರನ್ನು ವಿನಂತಿ ಅಲ್ಲಿಗೆ ಬರ್ತಾರೆ. ಈ ವಿಚಾರದಲ್ಲಿ ಏನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರು ಅದು ಭದ್ರನೇಯ. ಯಾಕಂದರೆ ನಮಗಿಂತ ಹೆಚ್ಚಾಗಿ ನೋವಾಗಿರೋದು, ಮನಸ್ಸಿಗೆ ಗಾಯ ಆಗಿರೋದು ಅವನಿಗೆಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ಆಗ್ಲೇಯ ಭದ್ರನ್ ತವ ಮಾತಾಡಿವ್ನಿ. ಚಿಕ್ಕ ಹುಡುಗಿ ಏನೋ ತಿಳಿದೇ ತಪ್ಪು ಮಾಡ್ಬಿಟ್ಟವಳೆ. ಗಂಡ ಹೆಂಡ್ತಿ ಅಂದ್ಮ್ಯಾಕೆ ಈ ವಿಷಯಗಳು ಬಂದು ಹೋಯ್ತವೆ ಅಂತಲೂ ಹೇಳಿದ್ದೀನಿ. ಇದನ್ನೆಲ್ಲ ಅನುಸರಿಸ್ಕೊಂಡು ಹೋದ್ರೆ ಬದುಕು ಸಂದಾಗಾಗ್ತದೆ ಕಣಪ್ಪ ಅಂತ ಬುದ್ಧಿನೂ ಹೇಳ್ದೆ ಭಾವ. ಆದರೆ ನಮ್ಮ ಭದ್ರ ಅವಳು ವಾಸಿ ಮಾಡೋಕ್ಕಾಗ್ದಿರೋ ಗಾಯ ಮಾಡಿ ಹೊಂಟೋಗವಳೆ. ಅವಳನ್ನ ಕ್ಷಮಿಸೋ ಮಾತೇ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟ ಭಾವ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಹಂಗದ್ಮ್ಯಾಕೆ ಹೊಸಿ ದಿನ ಈ ವಿಷಯವ ಸುಮ್ಕೆ ಬಿಟ್ಬಿಡೋದು ಒಳ್ಳೇದು ಅಂತಾರೆ ಗೋವಿಂದೇಗೌಡರು. ಯಾಕಂದರೆ ಸಂತೋಷವಾಗಿರೋವಾಗ ಮಾತು ಕೊಡಬಾರ್ದು, ದುಃಖದಲ್ಲಿರೋವಾಗ ಕೋಪದಲ್ಲಿರೋವಾಗ ತೀರ್ಮಾನ ತಗೋಬಾರ್ದು ಅಂತ ಗೋವಿಂದೇಗೌಡರು ಹೇಳ್ತಾರೆ. ನೀವು ಗಂಡಸರು ಒತ್ತಾರ ಆಯ್ತಿದ್ದಂಗೆ ಕೆಲಸ ಕಾರ್ಯ ಅಂತ ಆಚೆಗೆ ಹೊರಟೋಯ್ತೀರಿ. ಆದರೆ ಹಟ್ಟಿ ಒಳಗಡೆ ಇದ್ಕೊಂಡು ಇದೇ 4 ಗೋಡೆ ಮಧ್ಯೆ ಇದನ್ನೆಲ್ಲ ಕಣ್ಣಲ್ಲಿ ನೋಡ್ತಿದ್ರೆ ಮನಸ್ಸಿಗೆ ಎಷ್ಟು ಹಿಂಸೆ ಆಗ್ತೈತೆ ಅಂತ ಯೋಚನೆ ಮಾಡಿದ್ದೀರಾ ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ, ಸುಮ್ಕೆ ಸುತ್ತಿ ಬಳಸಿ ಮಾತಾಡೋದು ಬೇಡ, ನಿನ್ನ ಮನಸ್ಸಲ್ಲಿ ಏನೈತೆ ಅದನ್ನು ಹೇಳ್ಬಿಡು ಅಂತಾರೆ ಶಿವರಾಮೇಗೌಡರು. ಅಲ್ಲ ದೊಡ್ಡಪ್ಪ, ಅವಳು ಮಾಡಿರೋದು ಶಾನೆ ದೊಡ್ಡ ತಪ್ಪು ಅನ್ನೋದು ದಿಟ. ಜೊತೆಗೆ ಅವಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಅಂತ ಭದ್ರನೇ ಹೇಳಿದ್ಮ್ಯಾಕೆ ನಾವ್ಯಾಕೆ ಅವಳ ಜೊತೆ ಸಂಬಂಧ ಮಾಡ್ಕೋಬೇಕು ದೊಡ್ಡಪ್ಪ ಅಂತಾಳೆ ಚಿತ್ರ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೇ. ಏನೋ ಮುಂದಾಲೋಚನೆ ಇಲ್ಲದೆ ಏನೇ ಒಂದು ತಪ್ಪು ಮಾಡ್ಬಿಟ್ಲು ಅಂದರೆ ಅದಕ್ಕೆ ಸಂಬಂಧನೇ ಕಳ್ಕೊಬೇಕು ಅಂತ ಹೇಳ್ತಾ ಇದೀಯಾ? ನೋಡೆ, ಮನುಷ್ಯ ಅಂದ್ಮ್ಯಾಕೆ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪುಗಳನ್ನ ತಿದ್ಕೊಂಡು ಸಂಬಂಧ ಸರಿ ಮಾಡ್ಕೊಂಡಾಗ್ಲೇ ಬದುಕು ಸಂದಾಗಿರ್ತೈತೆ. ಅದ್ಬಿಟ್ಟು ತಪ್ಪು ಮಾಡಿದ ಕೂಡಲೇ ಸಂಬಂಧನೇ ಕಳ್ಕೊಂಡ್ಬಿಟ್ರೆ ಯಾವ ಸಂಬಂಧನೂ ಉಳಿಯೋಕ್ಕಿಲ್ಲ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಕ್ಷಮಿಸ್ಬೇಕು ಅಂತ ಅವಳ ನಾಟಕಕ್ಕೆ ವಕಾಲತ್ತು ವಹಿಸ್ತಾ ಇರೋದು ನೋಡಿದ್ರೆ ಅವಳ ನಾಟಕಕ್ಕೆ ನೀನು ಕೈ ಜೋಡಿಸ್ದಂಗಿದೆ ಅಂತಾಳೆ ಸಾವಿತ್ರಿ. ಆಹಾ, ದೊಡ್ಡದಾಗಿ ತಪ್ಪು ಮಾಡಿ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಮಧ್ಯ ಬಾಯಿ ಹಾಕ್ಬೇಡ, ಮರ್ವಾದೆಯಿಂದ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತಾಳೆ ಅಜ್ಜಮ್ಮ. ಅತ್ತೆ, ಈ ವಿಚಾರದಾಗೆ ನಾವು ಹಿಂಗೆ ವಾದ ಮಾಡ್ಕೊಂಡು ನಿಂತ್ಕೊಂಡ್ರೆ ಅರ್ಥ ಬರೋಕ್ಕಿಲ್ಲ. ಜೊತೆಗೆ ಭದ್ರನ ಮನಸ್ಸಲ್ಲಿ ಅವಳಿಲ್ಲ, ಹಟ್ಟಿನಲ್ಲೂ ಅವಳ ಮೇಲೆ ಯಾವುದೇ ಥರದ ಭಾವನೆಗಳಿಲ್ಲ ಅಂದಮೇಲೆ ಯಾಕತ್ತೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಾಳೆ ಈಶ್ವರಿ. ಈಗ ಅದಕ್ಕೇನು ಮಾಡಬೇಕು ಅಂತ ಇದೀಯಾ ಅಂತಾರೆ ಗೋವಿಂದೇಗೌಡರು. ಬೇರೆ ಯೋಚನೆ ಮಾಡೋದ್ರ ಬದಲು ಅವಳಿಗೆ ಡೈವರ್ಸ್ ಕೊಟ್ಟು ಸಂಬಂಧ ಕಳ್ಕೊಳೋದೇ ಉತ್ತಮ ಅಂತಾಳೆ ಈಶ್ವರಿ ಮಾತಿಗೆ ಎಲ್ಲರೂ ಗಾಬರಿ ಆಗ್ತಾರೆ. ಇತ್ತ ವಿದ್ಯಾವ್ರಜ್ಜಿ ಏನೋ ಮುಯ್ಯೂಟ್ವೆ ಅಂತಾರೆ. ಅದು ಸರಿ, ಈ ಮುಯ್ಯೂಟ ಅಂದರೆ ಏನೋ, ಅದರಿಂದ ದುಡ್ಡು ಹೆಂಗೆ ಸಿಗ್ತೈತೆ ಅಂತ ಕೇಳ್ತಾಳೆ ಸರು. ಊರಲ್ಲಿ ಯಾರಿಗಾದ್ರೂ ಕಷ್ಟ ಬಂದು ಅದನ್ನು ಅವರು ತೀರ್ಸ್ಕೊಳ್ಳೋ ಶಕ್ತಿ ಇಲ್ಲದೆ ಇದ್ದಾಗ ಇಂಥ ಕಷ್ಟಕ್ಕೆ ನಾವು ಮುಯ್ಯೂಟ ಮಾಡ್ತಾ ಇದ್ದೀವಿ ಅಂತ ಊರವ್ರನ್ನೆಲ್ಲ ಕರೆದು ಮುಯ್ಯೂಟ ಹಾಕ್ತಾರೆ ತಾನೇ. ಹಂಗೆ ಊಟಕ್ಕೆ ಬಂದವರು ಅವ್ರ ಕೈಲಾದಷ್ಟು ದುಡ್ಡನ್ನ ಊಟ ಮಾಡಿದ್ದ ಎಲೆ ಕೆಳಗಡೆ
ಮಡಗ್ಬಿಟ್ಟು ಹೋಗ್ತಾರೆ ತಾನೆ, ಅದಕ್ಕೆ ಮುಯ್ಯೂಟ ಅಂತ ಕರೀತಾರಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಾ, ಹಂಗ್ ಮಾಡೋರು ಏನು ಇಲ್ದಿದ್ದೋರವ್ವ, ಹಂಗ್ ಮಾಡಿದ್ರೆ ಎಷ್ಟು ಅವಮಾನ ಗೊತ್ತಾ ಅಂತ ವಿದ್ಯೆಯವ್ರ ಅಜ್ಜಿ ಹೇಳ್ತಾರೆ. ಅಜ್ಜಿ, ಈಗ ನಮ್ಮ ಪರಿಸ್ಥಿತಿ ಇರೋದು ಹಂಗೆ ಅಲ್ವೇ, ಇರೋರ್ ತವ ಹೋಗಿ ಸಹಾಯ ಕೇಳೋದಕ್ಕೆ ನನಗೆ ಮನಸ್ಸಿಲ್ಲ. ಸಾಲ ಕೇಳೋಣ ಅಂದರೆ ನಿಮ್ಮ ಮಗನ ಕೃಪಾ ಕಟಾಕ್ಷದಿಂದ ಯಾರನ್ನೂ ಕೊಡ್ತಾ ಇಲ್ಲ. ಅಂದ್ಮ್ಯಾಕೆ ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಏನಿದ್ದತು ಹೇಳಜ್ಜಿ ಅಂತ ವಿದ್ಯೆ ಹೇಳ್ತಾಳೆ. ಹ್ಞೂ ಅಜ್ಜಿ, ಅಕ್ಕ ಹೇಳ್ತಾ ಇರೋದು ಸರಿಯಾಗೈತೆ. ಇವತ್ತು ಅನುಮಾನ ಅನುಭವಿಸಿದ್ರೇನೆಯ ನಾಳಿಕೆ ಸನ್ಮಾನ ಮಾಡಿಸ್ಕೊಳಕ್ಕಾಗೋದು ಅಂತ ಸರು ಹೇಳ್ತಾಳೆ. ಅದು ಸರಿ, ಮುಯ್ಯೂಟ ಮಾಡಬೇಕು ಅಂದರೆ 20,000 to 30,000 ಬೇಕಾಗ್ತದೆ, ಅದಕ್ಕೇನು ಮಾಡ್ತೀರಿ ಅಂತ ವಿದ್ಯೆಯವ್ರಜ್ಜಿ ಕೇಳ್ತಾರೆ. ಅತ್ತೆ, ಸರುಗೆ ಅಂತ ಒಂದು ಜೊತೆ ಒಲೆ ಮಾಡಿಸಿಟ್ಟಿವ್ನಿ, ಅದನ್ನು ಮಾರಿದ್ರೆ 30,000 to 35,000 ಬರ್ತದೆ, ಅದನ್ನೇ ಉಪಯೋಗಿಸಿ ಮುಯ್ಯೂಟ ಮಾಡಿಸೋಣ ಅಂತ ರತ್ನ ಹೇಳ್ತಾಳೆ. ಹಂಗಿದ್ಮ್ಯಾಕೆ ಮುಯ್ಯೂಟದ್ದು ಯೋಚನೆ ಬಿಟ್ಬಿಟ್ಟು ಉಳಿಕೆ ದುಡ್ಡಲ್ಲಿ ಏನಾದರೂ ಮಾಡೋಕ್ಕಾಗಕ್ಕಿಲ್ವೇ ಅಂತಾಳೆ ಅಜ್ಜಮ್ಮ. ಅಜ್ಜಿ, ಊರೆಲ್ಲ ತಿರುಗಿದ್ರೂ ₹1 ಸಾಲ ಸಿಕ್ಕಿಲ್ಲ ಅಂತ ಅವ್ವ ಹೇಳ್ತಾವಳೆ. ಅಂದ್ಮ್ಯಾಕೆ 70,000 ನಿನ್ಗೆ ಯಾರು ಕೊಟ್ಟಾರು ಅಂತ ಸರು ಹೇಳ್ತಾಳೆ. ಅಜ್ಜಿ, ಇದನ್ನ ಅವಮಾನ ಅಂತ ಅನ್ಕೊಳೋ ಬದಲು ಯಾರು ಕೊಟ್ಟಿರೋ ಪರೀಕ್ಷೆ ಅನ್ಕೊಳ್ಳೋಣ. ಮೋಸ ಮಾಡಿ ಅನ್ಯಾಯ ಮಾಡಿ ಸಂಪಾದನೆ ಮಾಡೋದಕ್ಕಿಂತ ಇದು 100 ಪಾಲು ಒಳ್ಳೆ ದಾರಿನೇಯ ಅಂತಾಳೆ ವಿದ್ಯಾ. ಹ್ಞೂ ಅತ್ತೆ, ನನ್ನ ಮಗಳು ಡಾಕ್ಟ್ರು ಓದಬೇಕು ಅಂತ ಕನಸು ಮಾಡಿಕೊಂಡು ಅವಮಾನ ಆದರೂ ಸರಿಯೇ, ಮುಯ್ಯೂಟ ಮಾಡ್ಸೋಣ ಅಂತ ರತ್ನ ಹೇಳ್ತಾಳೆ. ಸರಿ ಆಯಿತು, ಈ ದಾರಿನೇ ನಮ್ಮ ಪಾಲಿಗಿರೋದಾದರೆ ಅದನ್ನೇ ದಾರಿ ಮಾಡ್ಕೊಂಡು ಹೋಗೋಣ ಬಿಡು ಅಂತ ವಿದ್ಯೆಯವ್ರ ಅಜ್ಜಿ ಹೇಳ್ತಾರೆ. ಎಲ್ಲರೂ ಖುಷಿಯಿಂದ ವಿದ್ಯೆಯವ್ರ ಅಜ್ಜಿನ ತಪ್ಕೊಂತಾರೆ. ಇತ್ತ ಚಿತ್ರ ಅವ್ವ ಯಾಕೆ ಹಿಂಗೆ ಹೇಳ್ತೈತೆ ಅಂದರೆ, ಭದ್ರ ಕುಡ್ದು ಮನ್ಸಾಳು ಮಾಡಿಕೊಂಡು ಜೀವನ ಹಾಳು ಮಾಡ್ಕೋಬಾರ್ದು ಅಂತ. ಆಮ್ಯಾಕೆ ಈಗಲೇ ಏನಾದರೂ ಒಂದು ತೀರ್ಮಾನ ಮಾಡಿ ಅವನ ಭವಿಷ್ಯ ಸರಿ ಮಾಡ್ಬೇಕಲ್ವೇ ಅಂತ ಚಿತ್ರ ಹೇಳ್ತಿರ್ತಾಳೆ. ಇತ್ತ ಕ್ವಾಟ್ಲೆನನ್ನು ಭದ್ರ ಬಾಗ್ಲತ್ರ ಬರ್ತಾರೆ. ಅಣ್ತಮ್ಮ, ಅಟ್ಟಿಯವ್ರು ಏನೋ ಮೀಟಿಂಗ್ ಶುರು ಮಾಡೋರೆ, ಸುಮ್ಕೆ ಮಾತಾಡ್ದೆ ನಡಿ ರೂಮ್ಗೆ ಅಂತ ಹೇಳ್ತಾನೆ ಕ್ವಾಟ್ಲೆ. ಒಳಗಡೆ ಹೋಗ್ತಾ ಇರ್ತಾರೆ ಭದ್ರನ್ನು ಕ್ವಾಟ್ಲೆ. ಭದ್ರ, ಬಾರ್ಲ ಇಲ್ಲಿ ಅಂತ ಶಿವರಾಮೇಗೌಡರು ಕೂಗ್ತಾರೆ. ಮಗ ಭದ್ರ, ನಿನ್ಗೆ ಸಂಬಂಧಪಟ್ಟಂಗೆ ಮುಖ್ಯವಾದ ವಿಚಾರ ಮಾತಾಡ್ತಾ ಇದ್ದೀವಿ, ಅದಕ್ಕೀಗ ನಿನ್ನ ತೀರ್ಮಾನವೇ ಮುಖ್ಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದೇನು ಹೇಳಪ್ಪಯ್ಯ ಅಂತಾನೆ ಭದ್ರ. ಗೋವಿಂದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ನೋಡಪ್ಪ ಭದ್ರ, ಏನೋ ಆಗಿದ್ದಾಯ್ತು ಅಂತ ಕ್ಷಮಿಸಿ ನಿನ್ನ ಹೆಂಡ್ರನ್ನ ಅವಳ ಜೊತೆ ಜೀವನ ಮಾಡಿಯೋ, ಇಲ್ಲ ಅವಳನ್ನ ಕ್ಷಮಿಸೋಕ್ಕಾಗೋದೇ ಇಲ್ಲ ಅಂತ ಅವಳ ಸಂಬಂಧ ಕಡ್ಕೊಂಡು ಮುಂದಿನ ಜೀವನ ನೋಡ್ಕೊತೀಯೋ ಅಂತ ಗೋವಿಂದೇಗೌಡರು ಹೇಳ್ತಾರೆ. ನಾನು ಅವತ್ತು ಅವಳನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಅವ್ರ ಆಸ್ತಿ ಅಂತಸ್ತು ಎಷ್ಟು ಅಂತ ನೋಡಿರೋರು. ಆದರೆ ನೀವು 5 ನಿಮಿಷನೂ ಯೋಚನೆ ಮಾಡ್ದಲೇ ನನ್ನ ಆಸೆ ಆಕಾಂಕ್ಷೆಗೆ ಬೆಲೆ ಕೊಟ್ರಿ. ಅದಕ್ಕೆ ಅವಳು ಕೊಟ್ಟು ಪ್ರತಿಫಲ ಸುಳ್ಳು, ದ್ರೋಹ, ಮೋಸ. ಅಂದ್ಮ್ಯಾಕೆ ಅವಳ ಜೊತೆ ಜೀವನ ಮಾಡೋದು ಬಿಟ್ಟು ನೀವುಗಳು ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ನಾನು ಬದ್ಧ ಅಂತ ಭದ್ರ ಹೇಳ್ತಾನೆ. ಇಲ್ಲ ಕಣ್ಮಗ, ಈ ವಿಚಾರನ ನಮ್ಮ ಮೇಲೆ ಹಾಕ್ಬೇಡ, ನಿನ್ನ ಮನಸ್ಸಲ್ಲಿ ಏನೈತೆ ಅದನ್ನ ಹೇಳು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಇತ್ತ ಕಣ್ಮುಚ್ಚಿ ವಿದ್ಯಾ ಜೊತೆ ಮದುವೆ ಆಗಿದ್ದು ಮತ್ತೆ ಖುಷಿಯಿಂದ ಇದ್ದಿದ್ದು ಮತ್ತೆ ಸೀಮಂತದ್ದು ಅದೆಲ್ಲ ನೆನೆಸ್ಕೊತಿರ್ತಾನೆ ಭದ್ರ. ಅವಳು ಮಾಡಿರೋದು ಕ್ಷಮಿಸ ಅಂತ ದ್ರೋಹ ಅಲ್ಲ, ನಯವಂಚಿಕೆ, ಮೋಸಗಾತಿ. ನನಗೆ ಅವಳ ಜೊತೆ ಬದುಕೋದಕ್ಕೆ ಇಷ್ಟನೂ ಇಲ್ಲ, ಸಾಧ್ಯನೂ ಇಲ್ಲ. ಈ ಸಂಬಂಧ ಇಲ್ಲಿಗೆ ಮುಗ್ದೋಗ್ಲಿ, ಡೈವರ್ಸ್ ಕೊಡೋದಕ್ಕೆ ನಾನು ಸಿದ್ಧವಾಗಿವ್ನಿ ಅಂತ ಭದ್ರ ಹೇಳ್ತಾನೆ. ಏನು ಹೇಳ್ತಾ ಇದೀಯಪ್ಪ, ಅವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಸಂಸಾರ ಮಾಡಿ ಈಗ ಸಂಬಂಧನ ಕಳ್ಕೊಳೋದು ಅಂದರೆ ಏನಪ್ಪ ಅರ್ಥ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ಪ್ರೀತಿ ಸಂಬಂಧ ನಿಂತಿರೋದೇ ನಂಬಿಕೆ ಮೇಲೆ ಅಂತ ನಂಬಿಕೆ ಕಳ್ಕೊಂಡ್ಮ್ಯಾಕೆ ಈ ಹಟ್ಟಿಲಿ ಒಬ್ಳಾಗಿ ನನ್ನ ಹೆಂಡ್ರಾಗಿ ಬದುಕೋದಕ್ಕೆ ಯೋಗ್ಯತೆನೇ ಇಲ್ಲ. ಇದೇ ನನ್ನ ಕಡೆ ತೀರ್ಮಾನ ಅಪ್ಪಯ್ಯ, ಆದಷ್ಟು ಬೇಗ ಈ ಸಂಬಂಧಕ್ಕೊಂದು ಎಳ್ಳು ನೀರು ಬಿಟ್ಬಿಡವ ಅಂತ ಭದ್ರ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.